ಇನ್ನು ಬಿಹಾರದ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಪೊಲಿಟಿಕಲ್ ಹೈಡ್ರಾಮಾದ ಹಿನ್ನೆಲೆಯಲ್ಲಿ ಆರ್ಜೆಡಿ ಶಾಸಕರು ಪಾಟ್ನಾದಲ್ಲಿ ಇರುವಂತೆ ಲಾಲು ಪ್ರಸಾದ್ ಯಾದವ್ ಸೂಚನೆಯನ್ನ ನೀಡಿದ್ದಾರೆ. ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಳ್ಳದಂತೆ ಸೂಚನೆಯನ್ನ ನೀಡಿದ್ದಾರೆ. ಪಕ್ಷದ ಎಲ್ಲಾ ಶಾಸಕರು ಕೂಡ ಸಂಪರ್ಕದಲ್ಲೇ ಇರಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ನಿರ್ಧಾರಕ್ಕೂ ಸಿದ್ಧ ಆಗಿರಿ ಅಂತ ಲಾಲು ಪ್ರಸಾದ್ ಯಾದವ್ ತಮ್ಮ ಪಕ್ಷದ ಶಾಸಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಅಂದ್ರೆ ಅಲ್ಲಿ ಒಂದ್ ಕಡೆಯಲ್ಲಿ ಆಪರೇಷನ್ನ ಭೀತಿ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಈಗ ಶಾಸಕರಿಗೆ ಸಂಪರ್ಕದಲ್ಲಿ ಇರೋದಕ್ಕೆ ಸೂಚನೆಯನ್ನ ನೀಡಿದೆ. ಜೊತೆಗೆ ಯಾರು ಕೂಡ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಬೇಡಿ ಅನ್ನುವಂತಹ ಸೂಚನೆ ಕೂಡ ಬಂದಿದೆ. ವಿಕ್ರಮ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ವಿಕ್ರಮ್, ಒಂದು ಕಡೆ ಹೇಳ್ತಾರೆ ಜೆಡಿಯು ಈಗಾಗಲೇ ನಾವು ತೊರೀತೀವಿ ಅಂತ ಹೇಳ್ತಾ ಇದ್ದಾರೆ. ಆರ್ಜೆಡಿ ಹೇಳ್ತಾ ಇದೆ ಇಲ್ಲ ನಾವು ಮಹಾಗಠಬಂಧನ್ನ ಭಾಗವಾಗೇ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದೆಲ್ಲ ಸಾಧ್ಯ ಇಲ್ಲ ಅಂತ ಒಂದು ಕಡೆಯಿಂದ ಹೇಳ್ತಾ ಇದ್ರು ಕೂಡ ಸಾಧ್ಯ ಇದೆ ಅನ್ನೋ ವಿದ್ಯಮಾನಗಳು ಪದೇ ಪದೇ ನಡೀತಾ ಇದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿರುವುದಾಗಿರ್ಬೋದು, ಜೊತೆಗೆ ಈ ಪ್ರಮಾಣ ವಚನ ಸ್ವೀಕಾರಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾಗಿರ್ಬೋದು. ಇದನ್ನೆಲ್ಲ ನೋಡ್ತಾ ಹೋದಾಗ ನಾಳೆನೇ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಅನಿಸ್ತಾ ಇದೆ. ವಿಕ್ರಮ್, ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡೆ ಸಾಧಿಸಿ ತೋರಿಸೋದು ಒಂದ್ ರೀತಿಯಲ್ಲಿ ರಾಜಕೀಯದ ಲಕ್ಷಣ. ಈ ರೀತಿ ಆಗಲ್ಲ, ಹೀಗ್ ಮಾಡಿದ್ರೆ ರಾಜಕೀಯ ನಡೆಯಲ್ಲ ಅಂತ ಹೇಳಿ ಎಲ್ಲಾ ರಾಜಕಾರಣಿಗಳು ಮಾತಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಬಿಹಾರದ ಸದ್ಯದ ರಾಜಕೀಯ ಚಿತ್ರಣಗಳು ಕೂಡ ಕಾಣ್ತಾ ಇರುವಂತದ್ದು. ಆರ್ಜೆಡಿ ಯಾವುದೇ ರೀತಿಯಂತ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ರು ಕೂಡ ಮೇಲೆ ಸಭೆಗಳನ್ನ ಮಾಡಿದೆ. ಈಗಲೂ ಕೂಡ ಸಭೆಯನ್ನ ನಡೆಸಿರ್ತಕ್ಕಂಥದ್ದು. ಇನ್ನೊಂದಂತೆ ನಿತೀಶ್ ಕುಮಾರ್ ಮೌನ ಸಮ್ಮತಿ ಲಕ್ಷಣಂ ಅಂತ ಹೇಳುವಂಗೆ ಅವ್ರು ಇದ್ರ ಬಗ್ಗೆ ರಿಯಾಕ್ಟ್ ಅನ್ನ ಮಾಡ್ಬೇಕಿತ್ತು. ಯಾವುದೇ ವಿಚಾರ ಆದ್ರೂ ಕೂಡ ರಿಯಾಕ್ಟ್ ಮಾಡ್ತಾರೆ. INDA ಮೈತ್ರಿಕೂಟದಲ್ಲಿ ಏನೋ ಸಣ್ಣ ಮಾತು ಬಂದ್ರು ಎದ್ನಿತ್ತು ಮಾತನಾಡ್ತಾರೆ. ಇಂಥ ಎಲ್ಲಾ ಸಂದರ್ಭ ಇದ್ದಾಗ ಮಾತನಾಡುವಂತವ್ರು ಈಗ ಮತ್ತೆ ಆರ್ಜೆಡಿ ಕಾಂಗ್ರೆಸ್ ಈ ಮೈತ್ರಿಯನ್ನ ತೊರೆದು ಬಿಜೆಪಿ ಸೇರ್ತಿದ್ದಾರೆ ಅನ್ನೋ ವಿಚಾರ ಕಳೆದ 2 ದಿನಗಳಿಂದ ಚರ್ಚೆ ಆಗ್ತಿದೆ. ಆದ್ರೆ ಯಾವುದೇ ರೀತಿಯಂತ ಮಾತನ್ನ ತುಟಿ ಬಿಚ್ಚುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಈಗಾಗಲೇ ಬಹುತೇಕವಾಗಿ ನಿಕ್ಕಿ ಆಗಿರ್ತಕ್ಕಂಥದ್ದು. ಬಿಜೆಪಿಯಲ್ಲಿಯೂ ಹೈಕಮಾಂಡ್ ವಲಯದಲ್ಲೂ ಕೂಡ ಚರ್ಚೆ ಆಗಿದೆ. ಆ ಮಾತುಕತೆ ಮುಗಿದಿದೆ. ಮತ್ತೆ ಬಿಜೆಪಿ ಜೊತೆಗೆ ಜೆಡಿಯುನ ಸೇರಿಕೊಂಡು ಸರ್ಕಾರ ರಚನೆ ಮಾಡಬೇಕು. ನಿತೀಶ್ ಕುಮಾರ್ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿದೆ ಬಹುತೇಕವಾಗಿ. ಇನ್ನುಳಿದಂತೆ 2 DCM ಸ್ಥಾನ ಬಿಜೆಪಿಗೆ ಲಭ್ಯ ಆಗಿದೆ. ಅದೇ ಇಲ್ಲಿ ಒಂದಿಷ್ಟು ಏನು ಭಿನ್ನಾಭಿಪ್ರಾಯಗಳು ಕೂಡ ಸಾಕಷ್ಟಿದೆ. ಯಾಕಂದ್ರೆ ಬಿಜೆಪಿ ಕೆಲ ನಾಯಕರಲ್ಲಿ ನಾವು 78 ಸೀಟನ್ನ ಗೆದ್ದು 45 ಸೀಟ್ ಗೆದ್ದಿರ್ತಕ್ಕಂಥ ಪಾರ್ಟಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿದೀವಿ, ಅದಲ್ಲದೆ ಕೇವಲ 16 ತಿಂಗಳು ನಮ್ಮ ಜೊತೆಗಿದ್ದು ವಾಪಸ್ ಹೋಗಿದ್ದಾರೆ, ಅವರು ನಮ್ಮನ್ನ ತೊರೆದು. ಈ ರೀತಿ ಅಂತ ಒಂದಿಷ್ಟು ಅಭಿಪ್ರಾಯಗಳಿದೆ. ಈ ಮಧ್ಯನೂ ಕೂಡ ನಿತೀಶ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಮತ್ತೆ ಬಿಜೆಪಿಯವರಿಗೂ ಕೂಡ ಈ ಒಂದು ಮಹಾ ಮೈತ್ರಿ ಗಠಬಂಧನ ಏನಿರ್ತಕ್ಕಂಥದ್ದು ಇದನ್ನ ತಪ್ಪಿಸಬೇಕು ಅನ್ನೋ ಉದ್ದೇಶ ಇರ್ತಕ್ಕಂಥದ್ದು. ಇಲ್ಲಾಂದ್ರೆ ಬಿಜೆಪಿಯವರು ಖಂಡಿತವಾಗಿಯೂ 78 ಸೀಟನ್ನ ತೆಗೆದುಕೊಂಡು 45 ಕ್ಷೇತ್ರ ಗೆದ್ದಂತವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡೋದಿಲ್ಲ. ಅದು ಕೂಡ ನೀಡ್ತಿರ್ತಕ್ಕಂಥ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆ. ನಿತೀಶ್ ಕುಮಾರ್ ಅವರು ಇಷ್ಟು ದಿವಸ ಇಂಡಿಯಾ ಮೈತ್ರಿಕೂಟದಲ್ಲಿದ್ದು ಬಿಜೆಪಿಗೆ ನಾನು ಮಣ್ಣಾಗ್ತೀನಿ ಹೊರತಾಗಿ ಬಿಜೆಪಿಗೆ ಹೋಗಲ್ಲ ಅಂತೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟವ್ರು ಈಗ ಹೋಗ್ತಿರೋ ಕಾರಣ ಮುಂದೆ ಬರ್ತಕ್ಕಂಥ 2025 ಚುನಾವಣೆ ಹಾಗೇನೆ ಇನ್ನೇನು ಕೆಲವೇ ತಿಂಗಳಲ್ಲಿ ಎದುರಾಗ್ತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು ಈ ಇಂಡಿಯಾ ಮೈತ್ರಿಕೂಟ ಖಂಡಿತವಾಗಿಯೂ ಗೆಲುವು ಸಾಧಿಸೋಕೆ ಆಗಲ್ಲ. ಈ ರೀತಿಯ ಒಂದು ಲೆಕ್ಕಾಚಾರ. ಇನ್ನೊಂದಂತೆ ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಜೊತೆಗೇನೆ ಈ ಒಂದು ಸರ್ಕಾರ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗಿಯೂ ಸರ್ಕಾರ ಇರೋಕ್ಕಾಗಲ್ಲ. ಅದರಲ್ಲಿ ಎಸ್ಪೆಷಲಿ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ತೇಜಸ್ವಿ ಯಾದವ್ ಈಗಾಗಲೇ ಹಠ ತೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಬೇಕು, ನಮ್ಮ ಶಾಸಕರನ್ನ ಉಳಿಸ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಬಹುತೇಕವಾಗಿ ಇಂದು ಸಂಜೆ ರಿಸೈನ್ ಮಾಡುವಂತ ಸಾಧ್ಯತೆ ಇದೆ. ಇಲ್ಲಾಂದ್ರೆ ನಾಳೆಗಂತೂ ಇದು ಪಕ್ಕ ಆಗಲಿದೆ. ವಾಸು, ಓಕೆ, ಥ್ಯಾಂಕ್ ಯು ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.